ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ಸಹ ನಾವು ಬಾಗಿಲುಗಳನ್ನು ಕಾಯೋದ್ರಿಂದ ಏನು ಆಶೀರ್ವಾದಗಳು ನಮಗಿದೆ, ಅದರ ಆತ್ಮಿಕ ಅರ್ಥವೇನು ಎಂಬುದಾಗಿ ಈ ಸಂದೇಶದ ಮೂಲಕವಾಗಿ ತಿಳ್ಕೊಳ್ಳೋಣ. ನೋಡ್ರಿ, ಕೇಳಿಸ್ಕೊಳ್ರಿ, ನಂಬ್ರಿ. ಸೊ ಪ್ರಿಯ ದೇವರ ಮಕ್ಕಳೇ, ಪ್ರತಿಫಲ ನನಗಿಲ್ಲ, ರಿವಾರ್ಡ್ ನನಗಿಲ್ಲ, ಮುಂದುವರಿತಾ ಇಲ್ಲ ಅಂದರೆ ನಾನು ನೀನು ವಿದ್ಯಾಭ್ಯಾಸ ಇದ್ದರೂ, ನನಗೆ ನಿನಗೆ ಸೇವೆ ಇದ್ದರೂ, ನನಗೆ ನಿನಗೆ ಕೆಲಸ ಇದ್ದರೂ ಚೆಕ್. ಯಾಕೆ ನನಗೇನೋ ಒಂಥರ ಹೃದಯದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಏನೋ ಒಂಥರ ಭಯ, ಏನೋ ಒಂಥರ ವೈ, ಇದನ್ನು ನಾನು ನೀನು ಸರಿಪಡಿಸ್ಕೊಳ್ಬೋದು ದೇವರ ವಾಕ್ಯದ ಮೂಲಕ. ಸೊ ಎರಡು ರೀತಿಯಲ್ಲಿ ನಾನು ನೀನು ಕನೆಕ್ಟ್ ಆಗ್ಬೋದು. ನಾಲ್ಕನೇದಾಗಿ ನಾವು ನೋಡೋಣ, ಬಾಗಿಲು ಕಾಯೋದ್ರಿಂದ ನನಗೆ ನಿನಗೆ ಇರುವಂಥ ಆಶೀರ್ವಾದ. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ ನಾನು ಹೇಳುವಂಥದ್ದು ಒಂದು ವಚನ ಓದ್ರಿ. ಅದು ಯಾವುದಂತಂದರೆ 13 ಮತ್ತು 14ನೇ ವಚನ ಓದ್ರಿ. 13, 14ನೇ ವಚನ ಓದ್ರಿ. ಪೇತ್ರನು ಬಾಗಿಲಿನ ಕದವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು. ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಸಂತೋಷದ ನಿಮಿತ್ತದಿಂದಲೇ ಬಾಗಿಲನ್ನು ತೆರೆಯದೆ ಒಳಕ್ಕೆ ಓಡಿ ಹೋಗಿ ಪೇತ್ರನು ಬಾಗಿಲ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು. ಅವರು ಅವಳಿಗೆ, ನಿನಗೆ ಹುಚ್ಚು ಹಿಡಿದದೆ ಎಂದು ಹೇಳಿದರು. ನಾಲ್ಕನೇದಾಗಿ ನಾವು ನೋಡೋಣ, ಬಾಗಿಲು ಕಾಯೋದ್ರಿಂದ, ನಿಮ್ಮ ಹೃದಯ ಕಾಪಾಡಿಕೊಳ್ಳೋದ್ರಿಂದ ಮಾತ್ರವಲ್ಲದೆ ದೇವರ ಆಲಯದಲ್ಲಿ ನೀವು ಕನೆಕ್ಟ್ ಆಗೋದ್ರಿಂದ, ಆಲಯದಲ್ಲಿ ಬಂದು ಅನ್ನಳು ತನಗೆ ಸಮಸ್ಯೆ ಬಂದಾಗ ಆಲಯಕ್ಕೆ ಬಂದು ಅಲ್ವಾ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಪೇತ್ರನು ಈಗ ಸೆರೆಮನೆಯಲ್ಲಿದ್ದಾನೆ. ಸಭೆಯವರೆಲ್ಲರೂ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾವ್ರೆ. ದೇವರು ಉತ್ತರ ಕೊಟ್ಬಿಟ್ರು. ಪೇತ್ರ ಬಂದೇ ಬಿಟ್ಟ. ಆಗ ಬಾಗಿಲು ಕಾಯೋಳು, ಅವಳ ಹೆಸರು ರೋದೆ ಅಂತ ಒಬ್ಳಿದ್ಲು. ಅವಳು ಬಾಗಿಲು ತಟ್ತಾ ಇದ್ದಾನೆ. ಪೇತ್ರ ಸ್ವರ ಕೇಳಿಸ್ಕೊಳ್ತಾ ಇದ್ದಾನೆ, ಕೇಳಿಸ್ಕೊಳ್ತಾ ಇದ್ದಾಳೆ. ಆದರೆ ಅವಳು ಓಡಿ ಬಂದು ಪ್ರಾರ್ಥನೆ ಮಾಡೋರ ಹತ್ರ ಏನು ಮಾಡ್ತಾ ಇದ್ದಾಳೆ ಹೇಳ್ತಾ ಇದ್ದಾಳೆ. ಪೇತ್ರ ಬಂದ, ನೀವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೋ ಆ ಪೇತ್ರನೇ ಬಂದ್ಬಿಟ್ಟ ಅಂತ. ನೀವು ಪ್ರಾರ್ಥನೆ ಮಾಡ್ರಿ, ಸಭೆಯಲ್ಲಿ ಬಂದು ನೀವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೋ ಅದು ಉತ್ತರ ಸಿಗ್ತದೆ. ಆಮೇಲೆ ಸರಿ, ಪೇತ್ರ ಬಂದೇ ಬಿಟ್ಟವನೇ. ಬಾಗ್ಲಾಕಿ ಇವರೆಲ್ಲ ಪ್ರಾರ್ಥನೆ ಮಾಡ್ತಾವ್ರೆ. ರೋದೆ ಹೇಳ್ತಾವಳೆ, ಪೇತ್ರನೇ ಅದು, ಪೇತ್ರನೇ ಅದು ಅಂತ. ಇವರೆಲ್ಲ ಏನು ಹೇಳ್ತಾವ್ರು ಗೊತ್ತಾ? ಪ್ರಾರ್ಥನೆ ಮಾಡ್ತಾ ಇದ್ದವರು, ಅನ್ಯ ಭಾಷೆ ಮಾತಾಡ್ತಾ ಇದ್ದವರು, ಮಾತ್ರವಲ್ಲದೆ ಪ್ರಾರ್ಥನೆ ಮಾಡ್ತಾ ಇದ್ದವರು, ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದವರು, ಮೆಂಟಲ್ ಅಂತ ನಾನು ಹೇಳ್ತಾರೆ. ಬೈಬಲ್ ಹೇಳ್ತಾರೆ ಏನು, ಮೆಂಟಲ್. ಎಷ್ಟೋ ಜನ ಆತ್ಮೀಕವಾಗಿ ನಡೆಯೋರು, ಅನ್ಯ ಭಾಷೆ ಮಾತಾಡೋ ಕೆಟ್ಟ ಮಾತುಗಳು ಸಾಧಾರಣ ವ್ಯಕ್ತಿಗಳು ಮಾತಾಡೋ. ವೆರಿ ಕೇರ್ಫುಲ್. ಕೆಟ್ಟ ಮಾತುಗಳು ಮಾತಾಡಬೇಕು. ಪ್ರಾಬ್ಲಮ್ ಬರ್ತದೆ, ನನಗೆ ನಿನಗೆ ಸಮಸ್ಯೆ ಬರ್ತದೆ. ಅದರಿಂದ ಒಳ್ಳೆ ಮಾತುಗಳನ್ನು ಬಳಸಿ ದಯವಿಟ್ಟು ಖಂಡಿಸ್ರಿ, ಗದರಿಸ್ರಿ, ಎಚ್ಚರಿಸಿ. ಅದು ಬಿಟ್ಬಿಟ್ಟು ಮೆಂಟಲ್ ಅಲ್ವಾ. ಇಲ್ಲಿ ಪ್ರಾರ್ಥನೆ ಮಾಡೋರು ಇವಳಿಗೆ ಏನು ಹೇಳ್ತಾರೆ? ದೇವರೇ ಸ್ತೋತ್ರ, ದೇವರೇ ಸ್ತೋತ್ರ, ಹಲ್ಲೆಲೂಯಾ, ದೇವರೇ ಸ್ತೋತ್ರ. ಅವಳು ಪೇತ್ರ ಬಂದಿದ್ದಾನೆ, ನೀವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತೀರಿ? ಪೇತ್ರ ಬಂದ, ಮೆಂಟಲ್ ಅಂದ್ಬಿಟ್ರೆ. ಅವಳು ಏನು ಅಂದ್ಕೊಂಡಿರ್ಬೇಕು? ಅವಳು ಏನು ಅಂದಿರ್ತಾಳೆ? ಏನ್ರಿ, ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನೀವು, ಎಷ್ಟು ಚೆನ್ನಾಗಿ ಬೈಬಲ್ ಓದ್ತಾ ಇದ್ದೀರಾ, ಹೋಗಿ ಮೆಂಟಲ್ ಅಂತೀರಾ ನನಗೆ. ಅದರಿಂದ ನಾನು ನೀನು ಆತ್ಮೀಕವಾದವರು ಅನ್ನಕ್ಕೆ ಗುರುತೆ ನನ್ನ ನಿನ್ನ ಮಾತು. ಓಕೆ, ನನ್ನ ನಿನ್ನ ಮಾತು. ನಾವು ಗದರಿಸೋದು ತಪ್ಪಿಲ್ಲ, ಖಂಡಿಸೋದು ತಪ್ಪಿಲ್ಲ, ಒಬ್ಬರನ್ನ ಕರೆಕ್ಟ್ ಮಾಡೋದು ತಪ್ಪಿಲ್ಲ. ಆದರೆ ಪದ ಉಪಯೋಗಿಸ್ತೀವಿ ನೋಡಿ, ಅದೇ ನೀನು ಕ್ರೈಸ್ತನೋ ಅಕ್ರೈಸ್ತನೋ ಅಂತ
ಗುರುತು. ಓಕೆ, ಅದರಲ್ಲಿ ತಪ್ಪಿದ್ದೀರ, ಮಾತಿನಲ್ಲಿ ಎಲ್ಲರೂ ತಪ್ಪಿದೆ. ಪಶ್ಚಾತ್ತಾಪ ಪಟ್ಬಿಟ್ಟು ದೇವರೇ ಇನ್ಮೇಲೆ ನನಗೆ ಸಹಾಯ ಮಾಡು ದೇವರೇ ಅಂತ ಕೇಳಿ. ಸರಿ, ಈಗ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಬಾಗಿಲು ಕಾಯೋದ್ರಿಂದ ಇವಳು ಬಾಗಿಲು ಕಾಯ್ತಾನೆ ಇತ್ತು. ಕಡೆಗೇನಾಯಿತು, ಬಾಗಿಲು ತೆಗೆದ್ರು, ನೋಡಿದ್ರೆ ಪೇತ್ರನೇ ಬಂದು ನಿಂತಿದ್ದ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ನಾಲ್ಕನೇದಾಗಿ ಏನು ಓದ್ತೀರಾ? ಯಾರು? ರವಿಕುಮಾರ್ ಓದ್ತೀಯಪ್ಪ. ನಮ್ಮ ಅರಿಕೆಗೆ ಶಕ್ತಿ ಇರುತ್ತದೆ ಮತ್ತು ಬಿಡುಗಡೆ ಅನುಭವಿಸುತ್ತವೆ. ಎಸ್, ಇವಳು ಹೇಳಿದಂತೆಯೇ ಆಯ್ತಂತೆ. ಆಯ್ತು. ನೀನೇನು ಹೇಳ್ತೀಯೋ ಅದಾಗುತ್ತೆ. ಬಾಗಿಲು ಕಾದ್ರೆ, ನೀನು ಆಲಯದಲ್ಲಿದ್ದರೆ ನೀನು ಹೇಳಿದಂತೆ ಆಗುತ್ತೆ. ನೀನೇನು ಹೇಳ್ತಾ ಇದೆಯಮ್ಮ ಇವತ್ತು? ನಿನ್ನ ಅರಿಕೆ ಏನು? ನಿನ್ನ ಕುಟುಂಬದ ಬಗ್ಗೆ ಅರಿಕೆ ಏನು? ನಿನ್ನ ಮಕ್ಕಳ ಬಗ್ಗೆ ಅರಿಕೆ ಏನು? ಮತ್ತು ನಿನ್ನ ಕೆಲಸದ ಬಗ್ಗೆ ಅರಿಕೆ ಏನು? ನೀನು ಅರಿಕೆ ಮಾಡು. ನೀನು ಅರಿಕೆ ಮಾಡ್ತಾರೆ, ಒಳ್ಳೆಯದನ್ನೇ ಅರಿಕೆ ಮಾಡ್ತಾರೆ. ಖಂಡಿತವಾಗಿ ನೀನು ಹೇಳಿದಂತೆಯೇ ಆಗುತ್ತೆ ಅಲ್ವಾ? ಅವಳು ಹೇಳಿದಂತೆ ಆಯಿತು ಅಂತ ಅಲ್ಲಿ ನಾವು ನೋಡ್ತೀವಿ. ಹಾಗಾದರೆ ಬಾಗಿಲು ಕಾದರೆ ನಮ್ಮ ಅರಿಕೆಗೆ ಶಕ್ತಿ ಇರ್ತದೆ ಮತ್ತು ಬಿಡುಗಡೆ ನಾವು ಅನುಭವಿಸ್ತೀವಿ. ಐದನೇದಾಗಿ ಯಾಜಕ, ಲೇವಿಯ, ಗಾಯಕ, ದ್ವಾರಪಾಲಕ. ಗಮನ ಇಡ್ರಿ, ಬಾಗಿಲನ್ನು ಯಾರು ಕಾಯ್ತಾರೆ? ದೇವಸ್ಥಾನ ದಾಸರು. ಇವರೆಲ್ಲರೂ ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸ ಮಾಡಿದ್ರು. ಇದರ ಅರ್ಥ ಏನು? ಇದರ ಆತ್ಮಿಕ ಅರ್ಥ ಏನು? ಅದೇ ಓದಮ್ಮ, ತಿರ್ಗಾ ಅದೇ ಮೈಕ್ ತಗೊಂಡು ಓದಮ್ಮ. ಏನು ಐದನೇದಾಗೇನು? ನಾವು ಬಾಗಿಲುಗಳನ್ನ ಕಾದರೆ, ನಮ್ಮ ಹೃದಯವನ್ನು ಕಾದರೆ ಮಾತ್ರ ಒಳ್ಳೆ ಆಲಯದಲ್ಲಿ ಬಂದು ನಾವು ಸಮಯ ಕಳೆಯೋದಾದ್ರೆ ಏನಾಗುತ್ತೆ? ಐದನೇದಾಗಿ ನಮ್ಮ ವಾಗ್ದಾನದ ದೇಶದಲ್ಲಿರುತ್ತೇವೆ. ದೇವರು ನಿಮ್ಮೆಲ್ಲರಿಗೂ ವಾಗ್ದಾನ ಕೊಟ್ಟಿದ್ದಾರೆ. ಆ ದೇಶದಲ್ಲಿ ನೀನು ಇರ್ತೀಯ. ಯಾರ್ಯಾರಿಗೆ ಏನೇನು ವಾಗ್ದಾನ ಕೊಡ್ತಾರೆ, ಯಾರ್ಯಾರಿಗೆ ಏನೇನು ದೇವರು ವಾಗ್ದಾನ ಮಾಡಿದ್ದಾರೆ, ಅಯ್ಯೋ ನನಗೆ ಆ ವಾಗ್ದಾನ ನೆರವೇರಲಿಲ್ವೇ ಎಂಬುದಾಗಿ ನೀನು ಇದೆಯಮ್ಮ, ಆಲಯದಲ್ಲಿ ಸಮಯ ಕಳಿ. ನೀನು ಆಲಯದ ಪ್ರಾರ್ಥನೆಗಳು, ಕಾರ್ಯಗಳಲ್ಲಿ ವಾರಕ್ಕೊಂದ್ಸಲ ಆದರೂ ತಿಂಗಳು ಒಂದ್ಸಲ ಆದರೂ ಪ್ಲ್ಯಾನ್ ಮಾಡಿ ನೀನು ಟೈಮ್ ಮಾಡು, ನೀನು ಸಮಯ ಕಳಿ. ನಿನ್ನ ವಾಗ್ದಾನ ಯಾವುದು ಪೆಂಡಿಂಗ್ ಇದೆಯೋ ಆ ವಾಗ್ದಾನ ನಿನಗೆ ನೆರವೇರ್ತದೆ. ನಾನು ನಂಬ್ತೇನೆ ಪ್ರಿಯರೇ, ಈ ಸಂದೇಶದ ಮೂಲಕವಾಗಿ ನೀವು ತೀರ್ಮಾನ ಮಾಡಿದ್ದೀರಾ, ಇನ್ಮೇಲೆ ದೇವರ ಸನ್ನಿಧಾನ ಇಲ್ಲದೆ ನನ್ನ ಪ್ರತಿದಿನವನ್ನು ನಾನು ಆರಂಭ ಮಾಡೋದಿಲ್ಲ, ಯೇಸು ಇಲ್ಲದೆ ನನ್ನ ಜೀವಿತ ಆರಂಭ ಮಾಡೋದಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿರಿ. ಖಂಡಿತವಾಗಿ ಯೇಸು ಆ ದಿನದ ಕಾಟವನ್ನು ಹೋಗಲಾಡಿಸಿ ನಿಮಗೆ ಸಮಾಧಾನವನ್ನು ಕೊಡ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಇಂದು ದೇವರೇ, ಹೌದಪ್ಪ, ನಿನ್ನ ಸನ್ನಿಧಾನದಲ್ಲಿ ಸಮಯ ಕಳೆಯೋದ್ರಿಂದ, ದೇವರ ಅಂಗಳದ ದೇವರ ಆಲಯದ ಬಾಗಿಲಿನಲ್ಲಿ ಸಮಯ ಕಳೆಯೋದ್ರಿಂದ ಏನೆಲ್ಲ ಆಶೀರ್ವಾದ ಇದೆ ಎಂಬುದಾಗಿ ನಮ್ಮೊಂದಿಗೆ ಮಾತನಾಡಿದ್ದೀರ. ಅದಕ್ಕಾಗಿ ಸ್ತೋತ್ರ. ಯಾರ್ಯಾರು ಇವತ್ತು ಸಮಾಧಾನ ಇಲ್ಲದೇ ಇದ್ದಾರೋ, ನಿನ್ನ ಆಲಯಕ್ಕೆ ಬರುವಾಗೆ, ನಿನ್ನ ಸನ್ನಿಧಾನದಲ್ಲಿ ಜೀವಿಸುವಾಗ ಅವರ ಕೃಪೆ ಕೊಡಪ್ಪ. ಎಲ್ಲ ಕಾಯಿಲೆ, ವೇದನೆ, ನೋವುಗಳನ್ನು ಯೇಸುವಿನ ನಾಮದಲ್ಲಿ ದೇವರೇ ಬಿಡುಗಡೆ ಮಾಡು. ಯಾರ್ಯಾರಿಗೆ ನಿದ್ರೆ ಇಲ್ವೋ ಅವರಿಗೆ ನಿದ್ರೆ ಕೊಡು. ಯಾರ್ಯಾರಿಗೆ ದೇವರೇ ಬಲಹೀನತೆಗಳಿದೆಯೋ, ಸ್ಟ್ರೆಸ್ ಇದೆಯೋ, ಯಾರ್ಯಾರಿಗೆ ಭಾರಗಳಿದೆಯೋ, ಯೇಸುವಿನ ನಾಮದಲ್ಲಿ ಅವ್ರನ್ನ ಬಿಡುಗಡೆ ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ.